ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಶೇಖರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಇದು ಶುಕ್ರವಾರ ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ಹೇಗಿರುತ್ತೆ ನನ್ನ ರೂಟೀನ್ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಇನ್ನು ತಿಂಡಿಗೆ ನಾನು ನೆನ್ನೆನೆ ದೋಸೆಗೆ ನೆನೆಸಿಟ್ಟಿದ್ದೆ, ಅದನ್ನು ರುಬ್ಬಿಟ್ಕೊಂಡಿದ್ದೆ. ಇವಾಗ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಡೌಟ್ಸ್ಗಳು, ಅಂದರೆ ನನಗೆ ಕೆಲವೊಬ್ಬರು ಪ್ರಶ್ನೆ ಮಾಡಿರೋದ್ರಿಂದ ಅದನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಶೇರ್ ಮಾಡ್ಕೊಳ್ಳೋಣ ಅಂತ. ಅಂದರೆ ನನಗೂ ಡೌಟ್ ಇದೆ, ಹೌದಾ ಅಲ್ವಾ, ಮಾಡಬೇಕಾ ಮಾಡಬೇಡ್ವಾ ಅನ್ನೋದು ಸ್ವಲ್ಪ ಕೆಲವೊಂದು ಡೌಟ್ಸ್ಗಳಿದ್ದಾವೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶೈಲಶೇಖರ್ ಕನ್ನಡ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಹೇಗಿತ್ತು ಅಂತ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಅನಿಸಿಕೆ ಅಭಿಪ್ರಾಯಗಳು, ಈಗ ನಾನು ಕೆಲವೊಂದು ಡೌಟ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಟ್ಟೆ. ಕೆಲವೊಂದು ನನಗೂ ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರಲ್ಲ. ಯಾರೋ ಹೇಳಿದಿನ ಕೇಳಿರ್ತೀವಿ, ಇಲ್ಲಾಂದರೆ ನಾವೇನು ನಡ್ಕೊಂಡು ಬಂದಿರ್ತೀವೋ ಪದ್ಧತಿನ ನಡೆಸ್ಕೊಂಡು ಬಂದಿರ್ತೀವೋ ಅದ್ರ ಪ್ರಕಾರ ಹೋಗ್ತಾ ಇರ್ತೀವಿ. ಕೆಲವೊಬ್ಬರು ಹೇಳಿದಾಗ ಹೌದಾ ಇಲ್ವಾ, ನಿಜನಾ ಸುಳ್ಳ, ಈ ಥರ ಎಲ್ಲ ಡೌಟ್ಸ್ಗಳು ಬರ್ತಿರುತ್ತೆ. ಹಾಗಾಗಿ ನಾನು ನಿಮ್ಮ ಹತ್ರ ಈ ಪ್ರಶ್ನೆನ ನಿಮ್ಮನ್ನೇ ಕೇಳೋಣ, ನೋಡೋಣ. ಏಕೆಂದರೆ ಕೆಲವೊಬ್ಬರು ಅಭಿಪ್ರಾಯಗಳು ಒಂದೊಂದು ಥರ ಇರುತ್ತೆ. ಕೆಲವೊಬ್ರಿಗೆ ಹೌದು ಅನಿಸುತ್ತೆ, ಕೆಲವೊಬ್ರಿಗೆ ಇಲ್ಲ ಅನಿಸುತ್ತೆ. ಸರಿ ತಪ್ಪು ಯಾವುದೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ ನಾನು. ಇನ್ನು ಸುಮಾರು ದಿನದಿಂದ ಅಂದ್ಕೊಳ್ತಿದ್ದೀನಿ ನಾನ್ ಸ್ಟಿಕ್ ತವಾನ ಚೇಂಜ್ ಮಾಡಬೇಕು. ಆ್ಯಕ್ಚುಲಿ ಅದನ್ನು ಬಳಸಬಾರ್ದು ಅಂತಾರೆ. ಮುಂಚೆ ಎಲ್ಲ ಗೊತ್ತಾಗ್ತಿರ್ಲಿಲ್ಲ, ನಾನ್ ಸ್ಟಿಕ್ ತವ ಈ ಥರದ್ದೇ ಬರ್ತಿದ್ದರಿಂದ ನಾನು ಸುಮಾರು ಆಗಲೇ ತೊಗೊಂಡಿದ್ದು 20 ವರ್ಷ ಆಗಿದೆ. ಆವಾಗಿಂದನೂ ಇದನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಇತ್ತೀಚೆಗೆ ಕಬ್ಬಿಣದ್ದು, ಅಂದರೆ ಐರನ್ ತವ ಏನಿರುತ್ತೋ ಅದನ್ನು ಯೂಸ್ ಮಾಡಬೇಕು. ನಾನ್ ಸ್ಟಿಕ್ಕೆಲ್ಲ ಯೂಸ್ ಮಾಡಬಾರ್ದು, ಅದು ತುಂಬ ಕೆಟ್ಟದ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ, ಆಗ್ತಾಯಿಲ್ಲ. ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೆ ಮಾತ್ರ ನಾನು ದೋಸೆನ ಮಾಡಿಕೊಟ್ಟೆ. ಮತ್ತು ಇನ್ನೂ 9:15 9 ಗಂಟೆ ಏನೋ ಆಗಿತ್ತು ಅಷ್ಟೇ. ಆಮೇಲೆ ನಾನು ಮಾಡ್ಕೊಳ್ಳೋಣ, ಸ್ವಲ್ಪ ನೆಲ ಎಲ್ಲ ಒರೆಸ್ಬೇಕಿತ್ತು, ಮತ್ತು ಪೂಜೆ ಮಾಡಬೇಕಿತ್ತು. ಇನ್ನೂ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಇವಾಗ ಅವ್ರಿಗೆ ಹಾಕ್ಕೊಟ್ಟು ನೆಲ ಎಲ್ಲ ಒರೆಸಿ ನಾನು ಪೂಜೆ ಎಲ್ಲ ಮಾಡಿ ಆಮೇಲೆ ತಿಂಡಿ ತಿನ್ನೋದು. ಸ್ವಲ್ಪ ವೆದರು, ಅಂದರೆ ಸ್ವಲ್ಪ ಕೂಲ್ ವೆದರೇ ಇದೆ, ಬಿಸಿಲಿಲ್ಲ, ಮಳೆ ಬರೋ ಥರನೇ ಇದೆ. ಮಳೆ ಬರ್ತಿಲ್ಲ, ಆದರೆ ಮಳೆ ಬರೋ ಥರ ಆಗ್ತಾ ಇದೆ. ಬೇರೆ ಕಡೆ ಎಲ್ಲ ಅಷ್ಟೊಂದು ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತಿದೆ. ಇಲ್ಲಿ ಸ್ವಲ್ಪನೂ ಮಳೆನೇ ಬರ್ತಾಯಿಲ್ಲ. ಅಂದರೆ ಬರೋ ಥರನೇ ಆಡುತ್ತೆ, ಆಮೇಲೆ ಸ್ಟಾಪೇ ಆಗುತ್ತೆ. ಒಂದೆರಡು ಹನಿ ಅಂತೂ ಹೋಗ್ಬಿಡುತ್ತೆ ಆಮೇಲೆ. ಸೊ ಮಳೆ ತುಂಬ ಅವಶ್ಯಕತೆ ಇದೆ, ಆದರೆ ಮಳೆನೇ ಬರ್ತಾಯಿಲ್ಲ. ಇನ್ನು ನನ್ನ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ತಾ ಅನಿಸಿಕೆ ಅಭಿಪ್ರಾಯಗಳು, ಅಂದರೆ ನನಗೆ ಕೆಲವೊಂದು ಡೌಟ್ಸ್ಗಳಿದ್ದಾವೆ ಅಂತ ಅನ್ನಲ್ಲ, ಅದನ್ನು ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ. ಯಾರಾದರೂ ತಿಳುವಳಿಕೆ ಇರೋವಂಥವ್ರು, ಗೊತ್ತಿರೋ ಅಂಥವ್ರು, ಈಗ ಯಾರಾದರೂ ದೊಡ್ಡವ್ರು ನೋಡ್ತಾ ಇರ್ತಾರೆ ವೀಡಿಯೋಸ್ಗಳನ್ನ, ಇಂಥವ್ರು ಈಗ ನಮಗೇನಾದರೂ ಗೊತ್ತಿಲ್ಲ ಅಂದಾಗ ಯಾರಾದರೂ ಹೇಳ್ತಾರಲ್ಲ, ಆವಾಗ ಅದನ್ನು ಕೇಳೋಣ, ಯಾವ ಥರ ಹೌದಾ ಅಲ್ವಾ ಅನ್ನೋದೊಂದು ನನಗೆ ಸ್ವಲ್ಪ ಕೆಲವೊಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಕೆಲವೊಂದು ಏನೂ ಆಗಲ್ಲ, ಮಾಡ್ಕೊಂಡು ಹೋಗೋಣ, ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇರಬೇಕು, ಲೈಫ್ ಅಂದ್ರೆ ಹಂಗೇನೆ ಅಂತ ಅನ್ನಿಸ್ತಿರುತ್ತೆ. ಕೆಲವೊಂದು ಸತಿ ಅನಿಸುತ್ತೆ, ಹೌದಾ ಮಾಡಬಾರ್ದಾ ಈ ಥರನ ಅಂತ ಅನ್ನಿಸ್ತಾ ಇರುತ್ತೆ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಈಗ ಇತ್ತೀಚೆಗೆ ನನಗೆ ಒಂದು 2-3 ಜನ ಅದೇ ಪ್ರಶ್ನೆ ಮಾಡಿದ್ರು. ಅಂದರೆ ನಾವು ಮನೆ ಚೇಂಜ್ ಮಾಡುವಾಗ, ಬಾಡಿಗೆ ಮನೆಗೆ ಹೋಗುವಾಗ, ಬಾಡಿಗೆ ಮನೆಗೆ ಹಾಲು ಉಕ್ಸೋ ಅವಶ್ಯಕತೆಯೇ ಇಲ್ಲ ಅಂತಂದರು. ಅದಕ್ಕೆ ನನಗನ್ನಿಸ್ತು, ಯಾಕೆ ಉಕ್ಕಿಸ್ಬಾರ್ದು ಅಂತ ಅವ್ರನ್ನ ಪ್ರಶ್ನೆ ಮಾಡಿದ್ದಕ್ಕೆ, ಅದೇನು ನಮ್ಮ ಸ್ವಂತ ಮನೆನಾ, ಅದು ಬಾಡಿಗೆ ಮನೆ, ನಾವೇನೇ ಅಲ್ಲಿ ಒಳ್ಳೆಯದು, ಏನೇ ಒಂದು ಪೂಜೆ ಪುನಸ್ಕಾರ, ಹಾಲು ಉಕ್ಸೋದು ಈ ಥರ ಏನು ಮಾಡಿದ್ರೂ ಅದು ಓನರ್ಗೆ ಸೇರಿಕೊಳ್ಳುತ್ತೆ, ಅದು ನಮಗೇನು ಅವಶ್ಯಕತೆ ಇಲ್ಲ ಬಾಡಿಗೆ ಮನೆಗೆ ಹಾಲು ಉಕ್ಸೋದು ಅಂತ ಅಂದರು.
ಅದಕ್ಕೆ ನಾನೇ ಅವ್ರಿಗೆ ಮರು ಪ್ರಶ್ನೆ ಮಾಡಿದೆ, ರೀಸನ್ ಏನು? ಈಗ ಒಂದು ಮನೆ ಅಂತಂದಮೇಲೆ ಅಲ್ಲಿ ಫ್ಯಾಮಿಲಿ, ಈಗ ಗಂಡ ಹೆಂಡ್ತಿ ಮಕ್ಕಳು, ಅಂದರೆ ಏನೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ರೂ, ಈಗ ಪ್ರತಿಯೊಬ್ಬರೂ ಏನೇ ಒಂದು ಹಬ್ಬ ಹರಿದಿನ ಮಾಡಬೇಕು ಅಂದ್ರೂ, ಶುಭ ಕಾರ್ಯಗಳು ಮಾಡಬೇಕು ಅಂದ್ರೂ ಸ್ವಂತ ಮನೆ ಇಟ್ಕೊಂಡೇ ಯಾರೂ ಮಾಡಲ್ಲ. ಆಲ್ಮೋಸ್ಟ್ ಎಲ್ಲರೂ ಈಗ ಎಷ್ಟೊಂದು ಜನ ಸ್ವಂತ ಮನೆ ಇಲ್ಲದೇ ಇರೋವಂಥವ್ರೇ ಜೀವನ ಮಾಡ್ತಿರ್ತಾರೆ. ಅವರೆಲ್ಲ ಏನು ಶುಭ ಕಾರ್ಯಗಳನ್ನ ಮಾಡೋದೇ ಇಲ್ವ ಬಾಡಿಗೆ ಮನೆಗಳಲ್ಲಿ. ಮತ್ತು ಈಗ ಫಸ್ಟ್ ಟೈಮು ನಾವು ಮನೆಗೆ ಬರುವಾಗ ಏನಕ್ಕೋಸ್ಕರ ಹಾಲು ಉಕ್ಕಿಸ್ತೀವಿ ಅಂತಂದರೆ, ಅಲ್ಲಿ ನೆಗೆಟಿವಿಟಿ ಏನಾದರೂ ಇದ್ದರೆ, ಈಗ ಖಾಲಿ ಇರುತ್ತೆ ಮನೆ, ಅಲ್ಲಿ ಒಂದು ದೀಪ ಹಚ್ಚಿ ಪೂಜೆ ಮಾಡಿ ಏನೋ ಒಂದು ಪಾಸಿಟಿವ್ ವೈಬ್ಸು, ನೆಗೆಟಿವಿಟಿ ಏನೇ ಇದ್ರೂ ಆಚೆ ಹೋಗಲಿ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇರ್ತೀವಿ. ಮತ್ತು ಹಾಲು ಉಕ್ಸೋದು ಯಾವಾಗಲೂ ನಮ್ಮ ಮನೆ ವಾತಾವರಣ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಮತ್ತು ಹಾಲು ಉಕ್ಸೋ ಉದ್ದೇಶ ಯಾವಾಗಲೂ ನಮ್ಮ ಮನೇಲಿ ಸುಖ ಸಮೃದ್ಧಿ ಸಕಲಾಷ್ಟ ಐಶ್ವರ್ಯನೂ ಹಾಲು ಉಕ್ಕೋ ಥರ ಯಾವಾಗಲೂ ಉಕ್ತಾ ಇರಬೇಕು ಅನ್ನೋದು, ಅಂದರೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಈ ಥರ ನನ್ನದು ಅನಿಸಿಕೆ. ಅಂದರೆ ನಾವೇನೇ ಬಾಡಿಗೆ ಮನೇಲಿದ್ರೂ, ಯಾವುದೇ ಸ್ವಂತ ಮನೆ ಆದ್ರೂ ಒಳ್ಳೆಯದಾಗಲಿ ಅಂತಲೇ ನಾವು ಬರೋದು ಒಂದು ಮನೆಗೆ. ನಾವಿರೋವರೆಗೂ ನಮ್ಮದೇ ಮನೆ ಅದು. ಹಾಗಾಗಿ ಈಗ ನಾವು ಯಾರಾದರೂ ಸಿಗ್ತಾರೆ, ಈಗ ಎಲ್ಲಾದರೂ ಹೋಗುವಾಗ ಸಿಗ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಆವಾಗ ಏನಂತೀವಿ ನಾವು, ಬನ್ನಿ ನಮ್ಮ ಮನೆಗೆ, ಇಲ್ಲೇ ನಮ್ಮ ಮನೆ ಅಂತೀವಿ ಅಲ್ವಾ? ಇಲ್ಲೇ ಬನ್ನಿ ನಮ್ಮ ಓನರ್ ಮನೆ ಅಂತನೋ, ಇಲ್ಲ ನಾವು ಬಾಡಿಗೆ ಮನೆ ಅಂತನೋ, ಅಂದರೆ ಅವರೇ ಕೇಳೋವರೆಗೂ ನಾವು ಬಾಡಿಗೆ ಮನೇಲಿದ್ದೀವೋ ಸ್ವಂತ ಮನೇಲಿದ್ದೀವೋ ಅಂತನೂ ನಾವೇನು ಹೇಳೋಕ್ಕೆ ಹೋಗಲ್ಲ ಅಲ್ವಾ? ಆದರೆ ಸಿಕ್ಕಿದಾಗ ಬನ್ನಿ ನಮ್ಮ ಮನೆ ಇಲ್ಲೇ ಇದೆ ಅಂತೀವಿ. ಯಾಕೆ ನಮ್ಮ ಮನೆ ಅಂತ ಹೇಳ್ತೀವಿ ಅಂದರೆ, ನಾವು ವಾಸ ಮಾಡ್ತಾ ಇರ್ತೀವಿ, ಅದು ನಮ್ಮ ಮನೆಯೇ. ನಾವು ಎಷ್ಟು ವರ್ಷ ಇರ್ತೀವೋ, ಎಷ್ಟು ತಿಂಗಳುಗಳಿರ್ತೀವೋ, ನಾವು 5 ವರ್ಷ ಇರ್ತೀವೋ, 10 ವರ್ಷ ಇರ್ತೀವೋ, ಇಲ್ಲ 1 ವರ್ಷಕ್ಕೇ ಖಾಲಿ ಮಾಡ್ತೀವೋ, ಅದನ್ನು ನಮ್ಮ ಮನೆ ಅಂತಲೇ ನಾವು ಚೆನ್ನಾಗಿ ನೋಡ್ಕೊತಿರ್ತೀವಲ್ವಾ? ಅದನ್ನು ನಮ್ಮನೆ ಅಂತಲೇ ಚೆನ್ನಾಗಿ ನೋಡ್ಕೊತಿರ್ತೀವಲ್ವ. ಹಾಗಾಗಿ ಅದು ನಮ್ಮನೆ ಅಂತಲೇ ಬರುತ್ತೆ. ನಾವು ಇವಾಗ ದಿನ ಬೆಳಗಾದರೆ ಕಸ ಯಾಕೆ ಗುಡಿಸ್ತೀವಿ, ನೆಲ ಯಾಕೆ ಒರೆಸ್ತೀವಿ, ದೇವ್ರ ಪೂಜೆ ಯಾಕೆ ಮಾಡ್ತೀವಿ ಅಲ್ವಾ? ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು. ಯಾವಾಗಲೂ ಕ್ಲೀನಾಗಿದ್ದರೆ ಏನೋ ಒಂಥರ ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ, ಖುಷಿ ಅನಿಸುತ್ತೆ. ಹೊರಗಡೆಯಿಂದ ಎಲ್ಲಿಂದನಾದರೂ ಬಂದರೆ ನಾವು ಮನೆ ಒಳಗಡೆಗೆ ಬತ್ತಿದಂಗೆ ಅಪ್ಪ ನಮ್ಮ ಮನೆಗೆ ಬಂದ್ವಿ ನಾವು ಅಂತಲೇ ಅಂದ್ಕೊಳ್ಳೋದು. ನಾವು ಬಾಡಿಗೆ ಮನೆಗೆ ಬಂದ್ವಿ ಅಂತ ಅಂದ್ಕೊಳ್ತೀವ? ಖಂಡಿತವಾಗ್ಲೂ ಅಂದ್ಕೊಳ್ಳಲ್ಲ. ಸದ್ಯ ನಮ್ಮ ಮನೆಗೆ ಬಂದ್ವಪ್ಪ, ನಾವು ಎಲ್ಲಿಂದ ಸುತ್ಕೊಂಡು ಬಂದ್ರೂ ನಮ್ಮ ಮನೆಗೆ ಕೊನೆಯದಾಗಿ ಬರ್ತೀವಲ್ಲ, ಆವಾಗ ಖುಷಿ ಸಿಗೋ ಅಂಥ ಖುಷಿನೇ ಬೇರೆ ಇರುತ್ತೆ. ಹಾಗಾಗಿ ಅದು ನಮ್ಮ ಮನೆ ಅಂತಲೇ ನಾವು ಭಾವಿಸ್ಬೇಕು ಯಾವಾಗ್ಲೂ. ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಪೂಜೆ ಮಾಡಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 10:30 ಆಗೋಯಿತು. ಈಗ ನನಗೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಮನೆಯಲ್ಲಿ ಅಡುಗೆ ಕೆಲಸ ಮಾಡುವಾಗ ಮಧ್ಯೆ ಮಧ್ಯೆ ಈ ಥರ ನೀರು ಕುಡಿತಾ ಇರ್ತೀನಿ. ಆದಷ್ಟು ನಾವು ನೀರನ್ನ ಕುಡಿತಾ ಇರಬೇಕು. ಹಾಗಾಗಿ ನಾನೊಂದು 2 ಲೋಟಗಳನ್ನ ಇಟ್ಕೊಂಡಿದ್ದೀನಿ. ಯಾವುದು ಕಾಪರ್ ಅದು, ಅದೇ ತಾಮ್ರದ್ದು ಲೋಟ ಅಂತ ಬರುತ್ತಲ್ಲ, ಹಿತ್ತಾಳೆದಲ್ಲ ಅದು, ತಾಮ್ರದ ಲೋಟ, ತಾಮ್ರದ ಚೊಂಬಲ್ಲಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅದು 2 ಲೋಟ ತೊಗೊಂಡಿದ್ದೆ. ನಾನು ಆಗಲೇ ಸುಮಾರು ಒಂದು 5-6 ವರ್ಷದಿಂದ ತೊಗೊಂಡಿದ್ದೆ. ಅದನ್ನು ಜಾಸ್ತಿ ಬಳಸ್ತಾನೇ ಇರಲಿಲ್ಲ. ಕೆಲವೊಂದು ವಸ್ತುಗಳನ್ನ ತೊಗೊಂಡಿರ್ತೀವಿ, ಯಾರೋ ಹೇಳಿರ್ತಾರೆ, ನೋಡಿರ್ತೀವಿ, ಒಳ್ಳೆಯದು ಅಂತ ಗೊತ್ತಿರುತ್ತೆ, ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿ ಗೊತ್ತಿರಲ್ಲ ನಮಗೆ. ಸುಮ್ಮನೆ ಹಾಗೆ ಎತ್ತಿಟ್ಬಿಟ್ಟಿದ್ದೆ ನಾನು. ಇವಾಗ ಅದನ್ನು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಕೆಲವೊಂದು ಅಭ್ಯಾಸಗಳನ್ನ ರೂಢಿ ಮಾಡ್ಕೋಬೇಕು ನಾವು. ಇನ್ನು ತಿಂಡಿ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಮೊನ್ನೆ ಎಲ್ಲ ತೊಳೆದು ಒಣಗಿಸಿದ್ನಲ್ಲ, ಅದು ಅಕ್ಕಿ ಪೌಡ್ರು ಮಾಡಿಸ್ಕೊಂಡು ಬಂದಿದ್ರು ನಮ್ಮ ಮನೆಯವರು. ಅದು ಮತ್ತು ರಾಗಿ ಹಿಟ್ಟು ಇದೆರಡನ್ನೂ ಜರಡಿ ಇಟ್ಕೊಂಬಿಡೋಣ. ಇನ್ನು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಇದು ಜರಡಿ ಆಡುವಾಗ ಸ್ವಲ್ಪ ಪೌಡ್ರೆಲ್ಲ ಆರುತ್ತಲ್ಲ, ಹಾಗಾಗಿ ಅದಕ್ಕೋಸ್ಕರ ನಾನು ಹೊರಗಡೆ ಈ ಥರ ನ್ಯೂಸ್ ಪೇಪರ್ನ ಹಾಕ್ಕೊಂಡು ಜರಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಅಕ್ಕಿಗೆ ನಾನೇನು ಬೇರೆ ಏನು ಮಿಕ್ಸ್ ಮಾಡಿ ಅಕ್ಕಿ ಪುಡಿ ಮಾಡಿಸಲ್ಲ. ಇನ್ನು ರಾಗಿಗೆ ಮಾತ್ರ ಮೆಂತ್ಯ ಮತ್ತು ಬಿಳಿ ಜೋಳ ಬರುತ್ತಲ್ಲ, ಜೋಳದ ರೊಟ್ಟಿ ಮಾಡ್ತಾರಲ್ಲ ಆ ಜೋಳ, ಮತ್ತು ಜೀರಿಗೆ, ಮೆಣಸು ಮತ್ತು ಗೋಧಿ ಇದನ್ನೆಲ್ಲ ಹಾಕಿ ರಾಗಿ ಹಿಟ್ಟನ್ನ ಮಾಡಿಸ್ತೀನಿ. ಅಂದರೆ ಅದಕ್ಕೆ ಮುದ್ದೆ ಎಲ್ಲ ಮಾಡ್ತೀವಲ್ಲ ನಾವು, ಮುದ್ದೆ ಮತ್ತು ರಾಗಿ ಗಂಜಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ಅಂತ ಇರುತ್ತೆ. ಮುದ್ದೆ ಬೇಯುವಾಗಲಿ ಗಂಜಿ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದು ಆರೋಗ್ಯಕ್ಕೂ ಒಳ್ಳೆಯದು. ಮೆಂತ್ಯ ಹಾಕಿರ್ತೀವಿ, ತಂಪಿರುತ್ತೆ. ಹಾಗಾಗಿ ಅವೆಲ್ಲ ಒಳ್ಳೆಯದು ಅಂತ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ರಾಗಿ ಹಿಟ್ಟನ್ನ ಮಾಡಿಸ್ಕೊಳ್ತೀನಿ.
ಇನ್ನು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಜಡಿ ಆಡಿಟ್ಟು ಮತ್ತು ಅಡುಗೆ ಕೆಲಸನೂ ಮಾಡಿಕೊಂಡು ನಾನು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಕೆಲಸನೂ ಜೊತೆಯಲ್ಲೇ ಮಾಡ್ಕೊಳ್ತಾ ಇರ್ತೀನಿ. ಈ ಥರ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಅಡುಗೆ ಕೆಲಸದ ಜೊತೆಗೆ. ಮತ್ತು ನಾನು ಅದೇ ಕೇಳಿದ್ನಲ್ಲ, ಬಾಡಿಗೆ ಮನೆಗೆ ಹಾಲು ಯಾಕೆ ಉಕ್ಕಿಸ್ಬಾರ್ದು, ಅದೊಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಸುಮಾರು ಜನ ಅಂದಿರೋದ್ರಿಂದ ನಾನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಉಕ್ಕಿಸ್ಬೇಕು ಅಂತನೋ ಇಲ್ಲ ಉಕ್ಕಿಸ್ಬಾರ್ದು ಅಂತನೋ ಏನಾದರೂ ಓಕೆ. ಈಗ ನಾವು ದಿನನಿತ್ಯ ಏನಾದರೂ ಒಂದು ಒಳ್ಳೇದು ಹೇಳ್ತಾ ಇದ್ದರೆ ಜನಗಳು ಅದನ್ನು ನಮಗೆ ಸರಿ ಅನಿಸೋದನ್ನು ನಾನು ಫಾಲೋ ಮಾಡ್ತೀನಿ. ನನಗೆ ಸರಿ ಅನಿಸ್ಲಿಲ್ಲ ಅಂದರೆ ನಾನು ಅದನ್ನು ಫಾಲೋ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಸುಮಾರು ಜನ ಕೇಳಿದ್ರಿಂದ ನಾನು ಈ ಪ್ರಶ್ನೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಈಗ ಬಾಡಿಗೆ ಮನೇಲಿರೋರೆಲ್ಲ ಖುಷಿಯಾಗಿಲ್ಲ, ಅಲ್ಲಿ ಆ ಮನೇಲಿ ಏನೂ ಮಾಡಬಾರ್ದು, ಶುಭ ಕಾರ್ಯಗಳು ಮಾಡಲ್ವಾ, ಏನೂ ಇಲ್ವಾ, ಆ ಥರ ಬಂದುಬಿಡತ್ತೆ. ಇಲ್ಲ ಸ್ವಂತ ಮನೇಲಿರೋರು ಮಾತ್ರ ಮಾಡಬೇಕಾ, ಈ ಥರ ಇರುತ್ತೆ. ಅದನ್ನು ನಾನು ಖಂಡಿತವಾಗ್ಲೂ ಒಪ್ಪೋದಿಲ್ಲ. ಎಷ್ಟೋ ಜನಕ್ಕೆ ಸ್ವಂತ ಮನೆ ಮಾಡ್ಕೊಳ್ಳೋ ಅಂದರೆ ಎಲ್ಲ ಅವಕಾಶಗಳು ಇರುತ್ತೆ, ಆದರೆ ಆಗಿರಲ್ಲ. ಅವೆಲ್ಲ ಲಕ್ಕು, ಏನೂ ಮಾಡೋಕ್ಕಾಗಲ್ಲ. ನೋಡಿ ಈ ಥರ ನಾನು ರಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಜಡಿ ಆಡಿ ಇಟ್ಕೊಂಡಿದ್ದೀನಿ. ಈ ಅನಿಸಿಕೆ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇನ್ನು ಇದೊಂದು ಫಿಶ್ ಬೌಲ್ನ ನಾನು ಆಗಲೇ 3-4 ವರ್ಷನೇ ಆಗಿತ್ತು ಇದನ್ನು ತೊಗೊಂಡು. ಇದಕ್ಕೆ ಗಿಡಗಳನ್ನ ಹಾಕಿಟ್ಕೊಂಡಿದ್ದೀನಿ. ಅಂದರೆ ಫಿಶ್ ಬೌಲು ಗೋಡೆಗೆ ಹ್ಯಾಂಗ್ ಮಾಡೋದು, ಇದು ನೇತಾಕ್ಬೋದು. ಆದರೆ ನಾನೇನು ಫಿಶ್ ಏನು ಹಾಕಿಲ್ಲ. ಈ ಥರ ಮನಿ ಪ್ಲ್ಯಾಂಟ್ನ ಹಾಕಿಟ್ಕೊಂಡಿದ್ದೀನಿ. ಈ ಥರ ಸಣ್ಣ ಪುಟ್ಟ ಕೆಲಸಗಳು, ನಾನು ಸಣ್ಣ ಪುಟ್ಟ ಕೆಲಸಗಳನ್ನ ಹುಡ್ಕೊಂಡು ಈ ಥರ ಮಾಡ್ತಾಯಿರ್ತೀನಿ. ನನಗೇನು ಖುಷಿ ಕೊಡ್ತಾ ಇರುತ್ತೋ ಆ ಕೆಲಸಗಳನ್ನ ನಾನು ಮಾಡ್ತಾಯಿರ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಮಾಡ್ತಾಯಿರ್ತೀನಿ ನಾನು. ಒಂದು ನಿಮಿಷನೂ ಏನಾದರೂ ಒಂದು ಕೂತ್ಕೊಂಡು ಯೋಚನೆ ಮಾಡಿ ಅದನ್ನು ಚೇಂಜ್ ಮಾಡಬೇಕಿತ್ತ, ಇದನ್ನು ಇದೇ ಕೆಲಸ ನಿಂದು ಯಾವಾಗಲೂ ಅಂತ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎತ್ತಿಡ್ತಾನೆ ಇರ್ತೀಯ, ಬರೀ ಏನು ಸುಮ್ಮನೆ ಕೂರಲ್ಲ, ಏನಾದರೂ ಒಂದು ಮಾಡ್ತಾಯಿರ್ತೀಯ ಅಲ್ವಾ ಅಂತ. ಸೊ ಅದು ನನಗೆ ಹಾಬಿ, ನನಗದು ತುಂಬ ಇಷ್ಟ, ಖುಷಿ ಕೊಡೋವಂಥ ವಿಷಯಗಳು. ಹಾಗಾಗಿ ಇದನ್ನು ಮಾಡ್ತಾಯಿರ್ತೀನಿ ನಾನು ಈ ಥರದ್ದನ್ನೆಲ್ಲ. ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಲಿಂಕ್ ಶೇರ್ ಮಾಡ್ತೀನಿ ಸಿಕ್ಕಿದ್ರೆ. ಇದಾಗಲೇ ಸುಮಾರು ವರ್ಷ ಆಗಿದೆ ತೊಗೊಂಡು. ಈಗ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದೆ, ಅದೇ ನನಗೆ ಡೌಟ್ ಇರೋದನ್ನು ಕೇಳಿದ್ದೀನಿ. ಸರಿ ತಪ್ಪು ಅನ್ನೋದಕ್ಕೆ ಕಮೆಂಟ್ ಮಾಡಿ ದಯವಿಟ್ಟು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲನ್ನು. ಸಪೋರ್ಟ್ ಮಾಡಿ ನನಗೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ನೀವೆಲ್ಲ ಲೈಕ್ ಕೊಟ್ಟರೆ, ಕಮೆಂಟ್ ಮಾಡಿದ್ರೆ ನನಗೇನೋ ಖುಷಿ ಅನಿಸುತ್ತೆ ಇನ್ನೂ ನೆಕ್ಸ್ಟ್ ವಿಡಿಯೋದು ಮಾಡಬೇಕು.